ಇವತ್ತಿನ 50 ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬಿಜೆಪಿ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ನಮಗೆ ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು ಅಂತ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಪ್ಪು ಫಾಲೋ ಮಾಡ್ತೀವೋ ಬಿಡ್ತೀವೋ ಹೇಳೋದು ಬೇಡ, ನೀವು ಏನ್ ಹೇಳಿದ್ರು ಹೇಳಿ, ನಾವು ಟಿಪ್ಪು ಪರ ಅಲ್ಲ, ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಪರ ಅಂತ ಕಿಡಿಕಾರಿದ್ದಾರೆ. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ರಿಂದ ಇವರಿಂದ ನಾವು ಕಲಿಬೇಕಾಗಿಲ್ಲ. ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ 7 ಲಕ್ಷ ಜನ, ಸುಮಾರು 7 ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ. ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು. ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ ಇವರು. ಕಾಂಗ್ರೆಸ್ನಲ್ಲಿ ಹರಿಪ್ರಸಾದ್ ಬೂಟ್ಗಿಂತ ಕಡೆಯಾಗಿದ್ದಾರೆ, ಅದಕ್ಕಾಗಿ ಹರಿಪ್ರಸಾದ್ ಆ ಭಾಷೆ ಬಳಸಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಕಿಂಡಕಾರಿದ್ದಾರೆ. ಹತಾಶೆಯಾಗಿರುವ ಕಾರಣ ಹಾಗೆ ಮಾತಾಡುತ್ತಿದ್ದಾರೆ. ಆರ್ಎಸ್ಎಸ್ ಬಿಜೆಪಿಗೆ ಬೈದರೆ ಸೋನಿಯಾ ಗಾಂಧಿ ಪ್ರಸನ್ನಳಾಗಿ ಮಂತ್ರಿ ಮಾಡಬಹುದು ಅಂದುಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಯಾವತ್ತೂ ಮಂತ್ರಿ ಮಾಡಲ್ಲ ಅಂತ ವ್ಯಂಗ್ಯವಾಡಿದ್ರು. ಅವರ ಭಾಷೆಯಲ್ಲಿ ನನಗೆ ಉತ್ತರ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಇವ್ರು ಏನೇನು ಮಾಡಿದ್ದಾರೆ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು, ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯೊಳಗೆ ಅವ್ರ ಬೂಟಿಗಿಂತ ಕಡಿಮೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ನೀವು ಯಾರ ಬೂಟ್ ನೆಕ್ತಿದ್ದೀರಾ ನಮಗೆ ಗೊತ್ತು, ಯಾರು ಬೂಟ್ ನೆಕ್ಕೋರು ಯಾರ ಪರ ಎಲ್ಲ ಗೊತ್ತಿದೆ. ಇತಿಹಾಸವನ್ನ ನೀವು ಕೆದಕಬೇಡಿ ಹರಿಪ್ರಸಾದ್ ಅವರೇ, ಇತಿಹಾಸ ಕೆದಕಿದ್ರೆ ನಿಮ್ಮ ಮುಖಕ್ಕೆ ಮಸಿ ಬಳಿದುಕೊಳ್ಬೇಕಾಗುತ್ತೆ ಅಂತ ಕಿಡಿಕಾರಿದ್ರು. ಹೋಗ್ಬೇಕು ಅಂತ ಕೇಳ್ತಿದ್ದಾರೆ. ಅದನ್ನು ಬಿಟ್ಟು ಇವತ್ತು ಬೂಟು ನೆಕ್ಕೋರು ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ, ನೀವು ಯಾವ ಕುಟುಂಬದ ಮಾತಾಡ ಬಗ್ಗೆ ಹೇಳ್ತಾ ಇದ್ದೀರಿ? ನೀವು ಯಾರ ಬೂಟನ್ನು ನೆಕ್ತಾ ಇದ್ದೀರಿ? ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೆ ಇದನ್ನು ಯಾವುದನ್ನು ಹೇಳುವಂತ ನೈತಿಕತೆ ಇಲ್ಲ. ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಅಂದ್ರೆ ಅದು ಕಾಂಗ್ರೆಸ್. ಬಿಕೆ ಹರಿಪ್ರಸಾದ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಹರಿಪ್ರಸಾದ್ ಸ್ಥಿತಿ ಶೋಚನೀಯವಾಗಿದೆ. ತಮ್ಮ ನಾಯಕರನ್ನ ಮೆಚ್ಚಿಸಲು ಹರಿಪ್ರಸಾದ್ ಈ ರೀತಿಯ ಕೀಳು ಮಟ್ಟದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಪಾಪ ಹರಿಪ್ರಸಾದ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಶೋಚನೀಯವಾಗಿದೆ. ಅವ್ರ ಲೀಡರ್ ಮೆಚ್ಚುವ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಇದು ಅವರ ಬುದ್ಧಿಮಟ್ಟ ತೋರಿಸ್ತದೆ. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹರಿಪ್ರಸಾದ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಬೂಟ್ ನೆಕ್ಕುವ ಸಂಸ್ಕೃತಿ ನಿಮ್ದು ಎಂದಿರುವ ರೇಣುಕಾಚಾರ್ಯ ಬಿಜೆಪಿ ಥರ್ಡ್ ರೇಟ್ ರಾಜಕೀಯ ಮಾಡಲ್ಲ ಎಂದಿದ್ದಾರೆ. ಜೊತೆಗೆ ಬಿಜೆಪಿ ಬಗ್ಗೆ ಇನ್ನೂ ಇಂತಹ ಹೇಳಿಕೆ ನೀಡಬಾರದು ಅಂತಾನೂ ಎಚ್ಚರಿಕೆ ನೀಡಿದ್ದಾರೆ. ಆದ್ರೆ ಬೂಟ್ ನೆಕ್ಕ ಸಂಸ್ಕೃತಿ ನಿಮ್ದು. ಸೋನಿಯಾ ಗಾಂಧಿ ನೆಹರು ಕುಟುಂಬವನ್ನು ಓಲೈಸರ್ ನೀವು, ಬೂಟ್ ನೆಕ್ಕರ್ ನೀವು. ಭಾರತೀಯ ಜನತಾ ಪಾರ್ಟಿ ಥರ್ಡ್ ರೇಟ್ ರಾಜಕಾರಣ ಮಾಡಲ್ಲ. ಕೀಳುಮಟ್ಟದ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿ ಹೇಳ್ತಿದ್ದೀನಿ. ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿ ಮುಖಂಡರ ಬಗ್ಗೆ, ಕಾರ್ಯಕರ್ತರ ಬಗ್ಗೆ ಅಗೌರವ ಮಾತಾಡಿದ್ರೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ, ಸಹಿಸಲ್ಲ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಬಿಕೆ ಹರಿಪ್ರಸಾದ್ ಬೂಟು ನೆಕ್ಕುವ ಹೇಳಿಕೆ ವಿರುದ್ಧ ಮಾಜಿ ಸಚಿವ ಗೋವಿಂದ ಕಾರಜೋಳ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಅವರ ಬಗ್ಗೆ ನಾನು ಹಗುರವಾಗಿ ಮಾತನಾಡುವುದಿಲ್ಲ. ಆದರೆ ಹರಿಪ್ರಸಾದ್ ಇನ್ನೊಮ್ಮೆ ಸ್ವತಂತ್ರಕ್ಕಾಗಿ ಹೋರಾಡಿದ ಸೈನಿಕರ ಇತಿಹಾಸವನ್ನ ಓದ್ಲಿ ಎಂದಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ನಾಯಕ. ಅವ್ರ ಬಗ್ಗೆ ನಾನು ಹಗುರವಾಗಿ ಮಾತಾಡಕ್ಕೆ ಬಯಸೋದಿಲ್ಲ. ಆದರೆ ಅವ್ರಿಗೆ ಹೇಳ್ತೀನಿ, ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ. ಬ್ರಿಟಿಷರ ಬೂಟ್ ನೆಕ್ಕುವ ಇತಿಹಾಸ ನಮ್ದಲ್ಲ, ಇಟಲಿ ಮೇಡಂ ಬೂಟ್ ನೆಕ್ಕುವ ಇತಿಹಾಸ ನಿಮ್ಮದು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹರಿಪ್ರಸಾದ್ ವಿರುದ್ಧ ಕಿಡಿಕಾರಿದರು. ನಾವು ಬ್ರಿಟಿಷರ ಬೂಟನ್ನು ನೆಕ್ಕತಕ್ಕಂಥ ಇತಿಹಾಸ ನಮ್ದಲ್ಲ, ನಿಮ್ಮದು ಯಾವುದೋ ಇಟಲಿ ಮೇಡಮ್ನವರ ಬೂಟನ್ನೇ ನೆಕ್ತಕ್ಕಂಥ ಇತಿಹಾಸ ನಿಮ್ಮದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ.
ಅಧಿಕಾರದ ಅಮಲಿನಲ್ಲಿ ದುರಹಂಕಾರದಿಂದ ಮಾತನಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ದುರಹಂಕಾರದ ಹೇಳಿಕೆ ಖಂಡಿಸುತ್ತೇನೆ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಮುಖಂಡರು ದುರಹಂಕಾರದ ನಡವಳಿಕೆಯಿಂದ ನಡ್ಕೊಳ್ತಾ ಇದ್ದಾರೆ. ಇವತ್ತು ನಿಮ್ಮ ನಡವಳಿಕೆಗೆ ಇವತ್ತು ಯಾವ ರೀತಿ ಶಾಸ್ತಿ ಆಗ್ತದೆ ಬರೋದ್ರಿಂದ ನೀವು ನೋಡೋರಿದ್ದೀರಿ. ಮುಸ್ಕಾನ್ ಅಲ್ಲಾಹು ಅಕ್ಬರ್ ಅನ್ನೋದನ್ನ ಮನೆಯಲ್ಲಿ ಮಸೀದಿಯಲ್ಲಿ ಹೇಳಬೇಕು ಅಂತ ಕಲ್ಲಡ್ಕ ಪ್ರಭಾಕರ್ ಹೇಳಿದ್ದಾರೆ. ಈ ದೇಶದಲ್ಲಿ ರಾಮ್ ರಾಮ್ ಹೇಳಬೇಕು. ಆ ಹೆಣ್ಣು ಮಗಳಿಗೆ ಶಾಬಾಷ್ಗಿರಿ ಕೊಟ್ಟಿದ್ದು ಅಲ್ ಖೈದಾ ಎಂಬ ಉಗ್ರ ಸಂಘಟನೆ. ತಾಕತ್ತಿದ್ರೆ ಅವಳು ನಾಳೆ ಕಾಲೇಜಿಗೆ ಹೋಗೋ ಪ್ರಯತ್ನ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ. ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹು ಅಕ್ಬರ್ ಅಂತ. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹು ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹು ಅಕ್ಬರ್ ಆಗೋಲ್ಲ. ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ರಾಜ್ಯದಲ್ಲಿ ಹಿಜಾಬ್ ಸಂಘರ್ಷ ಮತ್ತೆ ತಾರಕಕ್ಕೇರಿದ್ದು ಸಿಎಂ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಅದರಲ್ಲೂ ಮಂಡ್ಯದಲ್ಲಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್, ನಿಮ್ಗೆ ಮತ್ತೆ ಹಿಜಾಬ್ ತರುವ ತಾಕತ್ತು ಇದೆಯಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ, ಹಿಜಾಬ್ ತರುವ ತಾಕತ್ತು ಇದೆಯಾ ನಿಮಗೆ? ಆ ತಾಕತ್ತಿದ್ರೆ ತರುವ ಪ್ರಯತ್ನ ಮಾಡಿ. ಮುಸ್ಕಾನ್ಗೆ ಅಲ್ ಖೈದಾ ಹಣ ಶಬಾಸ್ಗಿರಿ ಕೊಟ್ಟಿದೆ. ಮಂಡ್ಯದಲ್ಲಿ ಬಾಂಬ್ ಹಾಕಲು ಅಲ್ ಖೈದಾ ಪ್ಲಾನ್ ಮಾಡಿದೆ. ನಾಳೆಯಿಂದ ಆಕೆ ಕಾಲೇಜಿಗೆ ಹೋಗೋದಾಗಿ ಹೇಳಿದ್ದಾಳೆ. ಹೋಗ್ಲಿ ನೋಡೋಣ ಅಂತ ಪ್ರಭಾಕರ್ ಕಲ್ಲಡ್ಕ ಭಟ್ ಸವಾಲ್ ಹಾಕಿದ್ದಾರೆ. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರಬೇಕು ನೀವು. ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ, ಅಲ್ಲಿ ಮತ್ತೆ ಬಾಂಬ್ ಅನ್ನು ಹಾಕುವಂತ ಒಂದು ಪ್ರಯತ್ನ ಇದರ ಮುಖಾಂತರ ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ಈ ಬಗ್ಗೆ ಮಾತನಾಡಿದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲು ಹಾಕೊಳ್ತಾರೆ ಅಂತ ಕಲಬುರಗಿಯಲ್ಲಿ ಎಚ್ಚರಿಕೆ ನೀಡಿದ್ರು. ಅಲ್ಲದೆ ಸಿಎಂಗೆ ಅರಳು ಮರಳು ಅಂತ ಕಿಡಿಕಾರಿದ್ರು. ಅವರು ಅರಳು ಮರು ಆಗೈತವ್ರಿ. ಒಟ್ಟ ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನು ಮಾಡ್ತೀವಿ, ಹಾಕೊಂಡು ಹೋಗ್ರತ್ತವ. ನಾವು ಹೇಳಿದ್ವಿ ಕೇಸರಿ ಶಾಲೆ ಹಾಕೊಂಡು ಹೋಗ್ರತ್ತ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋದು. ಸಿದ್ದರಾಮಯ್ಯಗೆ ದಮ್ ಇದ್ರೆ ಹಿಂದೂ ರಾಷ್ಟ್ರ ಆಗುವುದನ್ನ ತಡೆಯಲಿ. ಹಿಜಾಬ್ ಹಿಂದೆ ತಿರುಗುವ ಈ ಸರ್ಕಾರಕ್ಕೆ ಹೆಚ್ಚು ದಿನ ಉಳಿಗಾಲ ಇಲ್ಲ ಅಂತ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದರು. ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡತಕ್ಕಂಥ ರೀತಿ ಇದೆಯಲ್ಲ, ಇದು ತುಂಬ ಆಘಾತಕ್ಕೀಡು ಮಾಡುತ್ತೆ. ಇದು ಸರಿಯಲ್ಲ. ಕಾಂಗ್ರೆಸ್ನ ಈ ಧೋರಣೆ ಸರಿಯಲ್ಲ. ನಾನು ಹೇಳಿದ್ದನ್ನು ಬರ್ಕೊಳ್ಳಿ. ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನು ತಡೀಲಿ. ಇಲ್ಲದ ಹಿಜಾಬ್ ನಿರ್ಬಂಧ ಹಿಂಪಡಿತೀನಿ ಅಂತಿದ್ದಾರೆ. ಇದು ಸಿದ್ದರಾಮಯ್ಯನವರ ಮುಠಾಳ್ತನ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹಿಜಾಬ್ ಎಲ್ಲಿ ಬ್ಯಾನ್ ಆಗಿದೆ? ಹಿಜಾಬ್ ಬ್ಯಾನ್ ಆದ್ರೆ ಎಲ್ಲೂ ಹಾಕೊಂಡು ಓಡಾಡಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬುದ್ಧಿ ಇಲ್ವಾ ಅಂತ ಕೆಂಡಕಾರಿದ್ರು. ಇಲ್ಲದ ಹಿಜಾಬ್ ನಿರ್ಬಂಧವನ್ನು ಹಿಂಪಡಿತೀವಿ ಅಂತ ಹೇಳಿದ್ರು. ಎಷ್ಟು ಕಾಂಗ್ರೆಸ್ ಎಂದು ಬೌದ್ಧಿಕ ದಿವಾಳಿಕೋರತನ ಇದೆ ಅಥವಾ ಒಂದು ಥರ ಮುಠಾಳತನ ಇದೆ. ಇದು ಮುಠಾಳತನ ಅಲ್ಲದೆ ಏನೂ ಇಲ್ಲ. ಇದು ಸಿದ್ದರಾಮಯ್ಯನವರ ಮುಠಾಳತನ ಇದೆ. ಹಿಜಾಬ್ ವಿಚಾರದಲ್ಲಿ ಮಕ್ಕಳ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಾದರೂ ಕೆಟ್ಟ ರಾಜಕಾರಣ ದೂರ ಇಡಿ ಅಂತ ಸಿಎಂ ಹಿಜಾಬ್ ಹೇಳಿಕೆಗೆ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದನೇ, ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟವನ್ನು ಆಡ್ತೀರಿ ನೀವು? ಕನಿಷ್ಠ ಶಿಕ್ಷಣ ಕ್ಷೇತ್ರನಾದರೂ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡ್ಬೋದಿತ್ತಲ್ವಾ? ಮಕ್ಕಳಲ್ಲಿ ವಿಷ ಬೀಜ ಬಿತ್ತುವುದು ರಾಷ್ಟ್ರಘಾತಕ ಕೆಲಸ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಕೆಂಡಾಮಂಡಲರಾದರು. ಮೊಹಮ್ಮದ್ ಅಲಿ ಜಿನ್ನಾ ಭಾರತದ ವಿಭಜನೆಗೆ ಕಾರಣರಾದರು. ಈಗ ಕಾಂಗ್ರೆಸ್ ಮಕ್ಕಳಲ್ಲಿ ಪ್ರತ್ಯೇಕತೆ ಭಾವನೆ ಬಿತ್ತುತ್ತಾ ಇದೆ ಅಂತ ಕಿಡಿಕಾರಿದ್ರು.
ಶಾಲೆಯ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋದು, ಅವರಲ್ಲಿ ಕೋಮುವಾದದ ಭಾವನೆ ಬಿತ್ತೋದು ಅದೊಂದು ರಾಷ್ಟ್ರಘಾತಕ ಕೆಲಸ. ಮಹಮ್ಮದ್ ಅಲಿ ಜಿನ್ನಾ ಮತ್ತು ಕಾಂಗ್ರೆಸ್ ಮನಸ್ಥಿತಿ ಇವು ಬೇರೆ ಬೇರೆ ಅಲ್ಲ. ಜಾತಿ ವಿಷಬೀಜ ಬಿತ್ತುವ ಕೆಲಸ ಸಿದ್ದರಾಮಯ್ಯ ಬಿಡಬೇಕು, ಅದರಿಂದ ಅವರಿಗೆ ಯಾವುದೇ ಲಾಭ ಇಲ್ಲ ಅಂತ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಜಾತಿ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಸಿದ್ದರಾಮಯ್ಯನವರು ನಿಲ್ಲಿಸಬೇಕು, ಇದರಿಂದ ನಿಮಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇತ್ತ ಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ಗೃಹ ಸಚಿವ ಪರಮೇಶ್ವರ್, ಹಿಜಾಬ್ ನಿಷೇಧ ಮಾಡೋ ಅವಶ್ಯಕತೆ ಇಲ್ಲ ಎಂದು ನನ್ನ ಅಭಿಪ್ರಾಯ, ಕಾನೂನು ಪರಿಶೀಲನೆ ಮಾಡಿಯೇ ಹಿಜಾಬ್ ಜಾರಿ ಮಾಡ್ತೀವಿ ಎಂದಿದ್ದಾರೆ. ಇಟ್ ಈಸ್ ದೇರ್ ಫಂಡಮೆಂಟಲ್ ರೈಟ್. ಅದಕ್ಕಾಗಿ ಅವರು ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಆ ಸನ್ನಿವೇಶ ಇರಬೇಕು ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಇವರು ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಮೂಲವಾಗಿಟ್ಕೊಂಡು ಇವತ್ತು ಅವರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬಿಂಬಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಬ್ಬ ಸಿನಿಮಾ ನಟ ಇದ್ದಂತೆ ಅಂತ ಮಾಜಿ ಸಿಎಂ ಸದಾನಂದಗೌಡ ವ್ಯಂಗ್ಯವಾಡಿದ್ದಾರೆ. ಸಿಎಂ ಗಳಿಗೆಗೊಂದು ವೇಷ ಹಾಕಬಾರದು, ಆಟ ಆಡುವಾಗ ಬೌಂಡರಿ ಲೈನ್, ಟಚಿಂಗ್ ಲೈನ್ ನೋಡಿಕೊಂಡು ಆಟ ಆಡಬೇಕು. ಸಣ್ಣ ಮಟ್ಟದ ಹೇಳಿಕೆಗಳಿಂದ ಜನರ ತಲೆ ಕೆಡಿಸ್ತೀನಿ ಅಂತ ಯೋಚಿಸಿದ್ರೆ ಅವರೇ ಕೆಡ್ತಾರೆ ಅಂತ ಕಿಡಿಕಾರಿದರು. ಸಿದ್ದರಾಮಯ್ಯನವರು ಸಾಧಾರಣ ಒಂದು ನಮ್ಮ ಕರಾವಳಿಯಲ್ಲಿ ಅಥವಾ ಯಕ್ಷಗಾನದ ಒಂದು ಪಟು ಇದ್ದಂಗೆ ಅಥವಾ ಅವರೊಂದು ಸಿನಿಮಾದ ಒಬ್ಬ ನಟ ಇದ್ದಂಗೆ. ಇವತ್ತು ಖಳನಾಯಕ ಆಗ್ತಾರೆ, ನಾಳೆ ನಾಯಕ ಆಗ್ತಾರೆ, ಇವತ್ತು ರಾವಣ ಆಗ್ತಾರೆ, ನಾಳೆ ರಾಮ ಆಗ್ತಾರೆ. ಈ ಪ್ರಯತ್ನಗಳನ್ನು ಮಾಡುವಂಥ ಇದೊಂದು ಒಬ್ಬ ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಗಳಿಗೆಗೊಂದು ವೇಷ ಹಾಕಬಾರ್ದು. ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ವೇಷನೇ ಹಾಕಬೇಕು. ಆದ ಕಾರಣ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಬೆಳಿಗ್ಗೆ ಒಂದು ಮಾತಾಡೋದು, ಸಾಯಂಕಾಲ ಒಂದು ಮಾತಾಡೋದು, ಇದು ಆಡಳಿತದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಕಾಂಗ್ರೆಸ್ ಮನಸ್ಥಿತಿ ಬೇರೆ ಬೇರೆಯಲ್ಲ ಅಂತ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ. ಜಿನ್ನಾ ಪ್ರತ್ಯೇಕತೆಯ ಭಾವನೆ ಬಿತ್ತಿ ದೇಶ ವಿಭಜಿಸಿದ್ರು. ಇವತ್ತು ಕಾಂಗ್ರೆಸ್ ತನ್ನ ರಾಜಕೀಯ ಲಾಭಕ್ಕೆ ಶಾಲೆಯ ಮಕ್ಕಳಲ್ಲೂ ಪ್ರತ್ಯೇಕತೆ ಭಾವನೆ ಬಿತ್ತುತ್ತಿದೆ. ಸಮಾಜ ಒಡೆದು ಮತ್ತೊಂದು ವಿಭಜನೆಗೆ ಕಾರಣವಾಗುವ ಕೆಲಸ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಶಾಲೆಯಲ್ಲೂ ಮಕ್ಕಳಲ್ಲೂ ಜಾತಿ ವಿಷಬೀಜ ಬಿತ್ತಕ್ಕಂಥ ಕೋಮುವಾದದ ಭಾವನೆ ಬಿತ್ತುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಶಾಲೆಯ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋದು, ಅವರಲ್ಲಿ ಕೋಮುವಾದದ ಭಾವನೆ ಬಿತ್ತೋದು ಅದೊಂದು ರಾಷ್ಟ್ರಘಾತಕ ಕೆಲಸ. ಮಹಮ್ಮದ್ ಅಲಿ ಜಿನ್ನಾ ಮತ್ತು ಕಾಂಗ್ರೆಸ್ ಮನಸ್ಥಿತಿ ಇವು ಬೇರೆ ಬೇರೆ ಅಲ್ಲ. ಪದಾಧಿಕಾರಿಗಳ ಆಯ್ಕೆಗೂ ಮುನ್ನ ಕೇಂದ್ರದ ನಾಯಕರು ರಾಜ್ಯ ನಾಯಕರೊಂದಿಗೆ ಚರ್ಚೆ ಮಾಡಬೇಕಿತ್ತು ಎಂದು ಮಾಜಿ ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ಹಿರಿಯ ನಾಯಕರಿಂದ ಹೊಸ ವಿಷಯ ತೆಗೆದುಕೊಂಡು ತಂಡವನ್ನು ಮಾಡಬೇಕಿತ್ತು. ಇವತ್ತು ಅವರನ್ನ ಕರೆದು ಮಾತನಾಡಿದ್ದಾರೆ. ಈ ಅತೃಪ್ತರ ಸಮಸ್ಯೆ ಇರ್ತಿರಲಿಲ್ಲ. ಈ ತಂಡ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದ್ರೆ ಖಂಡಿತ ಯಶಸ್ವಿಯಾಗುತ್ತೆ ಅಂತಂದ್ರು. ರಾಜ್ಯದ ರಾಜಕೀಯ ಆಟಗಳು ರಾಜ್ಯದಲ್ಲೇ ನಡೀಬೇಕು ಅಂತ ಸದಾನಂದಗೌಡ ಹೇಳಿದ್ದಾರೆ. ಈಗ ಸಮಸ್ಯೆಗಳಿಂದ ಪಕ್ಷದ ಸಂಘಟನೆಗಳಿಗೆ ಸಮಸ್ಯೆಯಾಗುತ್ತೆ. ಪದಾಧಿಕಾರಿಗಳ ನೇಮಕದಲ್ಲಿ ಪಕ್ಷದ ಆಂತರಿಕ ಕಚ್ಚಾಟಕ್ಕೆ ಇತಿಶ್ರೀ ಹಾಕಬೇಕು. ಹಿಂದೆ ಯಡಿಯೂರಪ್ಪ ಅನಂತಕುಮಾರ್ ಬಣದ ಕಚ್ಚಾಟ ಇದ್ರು, ಚುನಾವಣೆ ಬಂದಾಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವು ಅಂದ್ರು. ಬಿಜೆಪಿ ಪದಾಧಿಕಾರಿಗಳ ನೇಮಕದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪದಾಧಿಕಾರಿಗಳ ಆಯ್ಕೆ ನನ್ನ ಗಮನಕ್ಕೆ ಬಂದಿಲ್ಲ, ಅದು ಹೇಗೆ ನನ್ನ ಗಮನಕ್ಕೆ ಬರುತ್ತೆ? ನಾವೇನು ಬಿಜೆಪಿ ಕಾರ್ಯಕರ್ತರೇನು ಎಂದು ಕಿಡಿಕಾರಿದ್ದಾರೆ. ನಿಷ್ಠಾವಂತ ಬಿಜೆಪಿಯವರಿಗೆ ಅಷ್ಟೇ ಪದಾಧಿಕಾರಿ ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ವಿಚಾರವಾಗಿ ವಿಜೇಂದ್ರ ಮಾತನಾಡಿದ್ದಾರೆ. ಸೀಟು ಹಂಚಿಕೆ ಕುರಿತು ಯಾವುದೇ ಚರ್ಚೆ ನಡೆದಿಲ್ಲ. ಜೆಡಿಎಸ್ ಜೊತೆ ಸಭೆ ನಡೆಸಿದ ಬಳಿಕ ಅಂತಿಮ ನಿರ್ಧಾರ ಪ್ರಕಟಿಸುತ್ತೇವೆ ಅಂತ ಹೇಳಿದರು. ನಾನು ಏನ್ ಮಾತನಾಡಿದ್ರು ನನಗೆ ನೋಟಿಸ್ ಕೊಡಲ್ಲ, ನಾನು ಯಾವತ್ತಿದ್ರೂ ವಿಲನ್, ನಾನು ಹೀರೋ ಅಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಇದೀಗ ಪಕ್ಷದಲ್ಲಿ ಸರ್ವ ಸ್ವತಂತ್ರ ಇದ್ದೇನೆ, ವಿಲನ್ ಆದ್ರೇನೆ ಹೀರೋಗೆ ಕಿಮ್ಮತ್ತು, ಇಲ್ಲದಿದ್ರೆ ಇಲ್ಲ ಅಂತ ಬಿಎಸ್ವೈ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ 24ನೇ ಮಹಾ ಅಧಿವೇಶನ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಾತಿಗಣತಿ ವಿಚಾರವನ್ನು ಅನೇಕ ನಾಯಕರು ಪ್ರಸ್ತಾಪ ಮಾಡಿದರು. ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪಕ್ಷಗಳ ನಾಯಕರು ಸಹ ಮಹಾ ಅಧಿವೇಶನದಲ್ಲಿ ಭಾಗವಹಿಸಿದ್ರು. ನಿನ್ನೆ ಆರಂಭವಾದ ಅಧಿವೇಶನ ಇಂದು ತೆರೆ ಕಂಡಿತು.
ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಾ ಅಧಿವೇಶನದಲ್ಲಿ ಜಾತಿ ಗಣತಿ ವಿರುದ್ಧ ನಿರ್ಣಯ ಮಂಡಿಸಲಾಯಿತು. ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅಧಿವೇಶನದ ನಿರ್ಣಯ ಮಂಡಿಸಿದ್ರು. 8 ನಿರ್ಣಯಗಳನ್ನು ಮಂಡಿಸಲಾಯಿತು. ಜಾತಿ ಗಣತಿ 8 ವರ್ಷ ಹಳೆಯದಾಗಿದೆ. ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಎಂದು ಮಹಾ ಅಧಿವೇಶನದಲ್ಲಿ ನಿರ್ಣಯ ಮಾಡಲಾಯಿತು. ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಮಂಡಿಸಿರುವ ನಿರ್ಣಯಗಳನ್ನು ಎದ್ದು ನಿಂತು ಅಂಗೀಕರಿಸಲಾಯಿತು. ಬಸವಣ್ಣನನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು. ಕೇಂದ್ರ ಒಬಿಸಿ ಪಟ್ಟಿಗೆ ಸಕಲ ಲಿಂಗಾಯತರನ್ನ ಸೇರ್ಪಡೆ ಮಾಡಬೇಕು. ಮುಂದೆ ಜಾತಿ ಗಣತಿ ಆಗುವಾಗ ಎಲ್ಲಾ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ವೀರಶೈವ ಅಂತ ಬರೆಸಬೇಕು ಅಂತ ನಿರ್ಣಯ ಅಂಗೀಕರಿಸಲಾಯಿತು. ಜಾತಿ ಗಣತಿಯನ್ನೇ ರಾಜಕೀಯ ಅಸ್ತ್ರವಾಗಿ ಬಳಸುವ ಪ್ರಯತ್ನ ನಡೆದಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾತಿ ಗಣತಿ ಹೆಸರಿನಲ್ಲಿ ಪ್ರತ್ಯೇಕ ಮಾಡುವ ಕೆಲಸ ನಡೀತಿದೆ ಅಂತ ಹೇಳಿದ್ರು. ಅಷ್ಟು ಮಾತ್ರವಲ್ಲ, ಅದು ಸಾಧ್ಯವಿಲ್ಲ. ನಮ್ಮನ್ನ ಬಿಟ್ಟು ರಾಜ್ಯ ಆಳೋದು ಅಸಾಧ್ಯ ಅಂತ ಅಂದ್ರು. ಜಾತಿ ಗಣತಿ ಬೇಡ ಎಂಬ ಭಾವನೆ ಬಹುತೇಕರಲ್ಲಿ ಬಂದಿದೆ ಅಂತ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಬೇಕು, ಜಾತಿ ಗಣತಿ ಇನ್ನೊಮ್ಮೆ ಸರ್ವೆ ಆಗಲಿ, ಜನರಿಗೆ ವಾಸ್ತವಿಕ ಸ್ಥಿತಿ ತಿಳಿಸಬೇಕು ಅಂತ ದಾವಣಗೆರೆಯಲ್ಲಿ ಆಗ್ರಹಿಸಿದರು. ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವ ಅಧಿಕಾರ ಇಲ್ಲ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಅಧಿಕಾರ ಇಲ್ಲದಿರುವುದನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿದೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ವಿಷಯದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ ಅಂತಂದ್ರು. ಈಡಿಗ ಸಮಾವೇಶದಿಂದ ನಾನು ದೂರ ಇದ್ದೆ. ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಬೇಕು ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ನಾನು ಜಾತಿ ರಾಜಕಾರಣ ಮಾಡಿಲ್ಲ. ರಾಜಕಾರಣದಲ್ಲಿ ಯಾರನ್ನೂ ತುಳಿಯೋಕ್ಕಾಗಲ್ಲ. ತುಳಿತೀನಿ ಅಂದಿದ್ರೆ ಅವರು ಭ್ರಮನಿರಸದಲ್ಲಿ ಇರ್ತಾರೆ ಅಂತ ಮತ್ತೆ ಪರೋಕ್ಷ ವಾಗ್ದಾಳಿಯನ್ನು ನಡೆಸಿದರು. ಸಂಸತ್ ದಾಳಿಯ ಆರೋಪಿಗಳಿಗೆ ಪಾಸ್ ನೀಡಿರುವ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಮೌನ ಮುರಿದಿದ್ದಾರೆ. ನಾನು ದೇಶ ಪ್ರೇಮಿಯೋ ದೇಶದ್ರೋಹಿಯೋ ಜನರು ತೀರ್ಮಾನ ಮಾಡ್ತಾರೆ. ನಾನೇನು ಅನ್ನೋದು ಚಾಮುಂಡಿ ತಾಯಿ ಮತ್ತು ಜನರಿಗೆ ಗೊತ್ತು. ಕಳೆದ 9 ವರ್ಷದಿಂದ ನನ್ನ ಕೆಲಸ ನೋಡಿರುವ ಮೈಸೂರು ಕೊಡಗು ಜನ ಉತ್ತರ ಕೊಡ್ತಾರೆ ಅಂತ ಹೇಳಿದರು. ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ಮರಗಳ ಮಾರಣಹೋಮ ಮಾಡಿರುವ ಆರೋಪ ಕೇಳಿಬಂದಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿಯಲ್ಲಿ ಘಟನೆ ನಡೆದಿದೆ. ವಿಕ್ರಮ್ ಸಿಂಹ ರಾತ್ರೋರಾತ್ರಿ ಹಾಸನದಲ್ಲಿ ಮರಗಳನ್ನು ಕಡಿದಿದ್ದಾರೆ ಎನ್ನಲಾಗಿದೆ. ಶುಂಠಿ ಬೆಳೆಯುವ ಉದ್ದೇಶದಿಂದ ಜಮೀನು ಬಾಡಿಗೆಗೆ ಪಡೆದು ಮರಗಳ ಮಾರಣಹೋಮ ಮಾಡಿದ್ದಾರೆ ಎನ್ನಲಾಗಿದೆ. ಬಳ್ಳಾರಿ ಅಬಕಾರಿ ಅಧಿಕಾರಿಗಳ ಕಾರ್ಯಾಚರಣೆಯ ವೇಳೆ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪತ್ತೆಯಾಗಿದೆ. ಸಂಡೂರು ತಾಲೂಕಿನ ಒಡ್ಡು ಗ್ರಾಮದ ಪಾನ್ ಶಾಪ್ನಲ್ಲಿ ಘಟನೆ ನಡೆದಿದೆ. ಉತ್ತರ ಪ್ರದೇಶ ಮೂಲದ ರಾಜು ಈ ಚಾಕ್ಲೇಟ್ಗಳನ್ನು ಮಾರಾಟ ಮಾಡುತ್ತಿದ್ದ. ಅಧಿಕಾರಿಗಳು 99 ಪ್ಯಾಕೆಟ್ಗಳಲ್ಲಿದ್ದ 3640 ಗಾಂಜಾ ಮಿಶ್ರಿತ ಚಾಕ್ಲೇಟ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಊರುಗಳಿಗೆ ಹೊರಟ ಜನರಿಗೆ ಬಸ್ ಬುಕಿಂಗ್ ಆಪ್ಗಳು ಶಾಕ್ ನೀಡಿವೆ. ಖಾಸಗಿ ಬಸ್ ಬುಕಿಂಗ್ ಆಪ್ಗಳು ಪ್ರಯಾಣಿಕರನ್ನ ಸುಲಿಗೆಗೆ ಮಾಡ್ತಾ ಇವೆ. ಟಿಕೆಟ್ ದರವನ್ನು ದಿಢೀರನೆ ದುಪ್ಪಟ್ಟು ಹೆಚ್ಚಿಸಲಾಗಿದೆ. ಚಿಕ್ಕಮಗಳೂರು ನಾಗಿನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆಗೆ ಶ್ರೀರಾಮ ಸೇನೆ ಸಿದ್ಧತೆ ಹಿನ್ನೆಲೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇಂದಿನಿಂದ ಡಿಸೆಂಬರ್ 27ರವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಬಿದ್ದಿದೆ. ಪುನೀತ್ ಕೆರೆಹಳ್ಳಿ ಮಾಲ್ ಆಫ್ ಏಷಿಯಾದ ಸಿಬ್ಬಂದಿ ಮತ್ತು ಗ್ರಾಹಕರಿಗೆ ತೊಂದರೆ ನೀಡಿದ್ದ ಎನ್ನಲಾಗಿದೆ.